ಒಂದ್ಸಲ ತುಂಬಾ ಸಲೀಸು ನಮ್ದು ಪಾಗೋಡದಲ್ಲಿ ಮೂವರು ನಿಂತಿದ್ರೆ ಅಪ್ಪ ಯಾರ ಕೂಕಾಳ ಮೀಕೇನು ಊಟಕ್ಕೆ ಶೈಶವ ಮಾಕೇನು ಬೇಕ್ಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದ್ಬಿಡ್ತಾರೆ ನಮ್ಗಂಗೆ ಬೇಕ್ಲೇದು ಅವ್ರು ತೆಲುಗು ಕೇಳ್ಕೊಂಡ್ರೆ ಇದು ಯಾವ್ದ್ರ ಬೇಕ್ಲೇದು ಇದು ಅಂತ ಬೇಕು ಬೇಕು ಲೇದು ಅಂತ ಊಟದ ಸೈಡ್ ಆ ದುಡ್ಡು ತರ ಬಿರ್ರಪಾಯಿ ಸರ್ರ ಹಿಂಗ್ ಬಿರ್ರಪಾಯಿ ಸರ್ರ ಅಂತ ಇದನ್ನ ನಮ್ಮ ತಾಯಿಗೂ ತೆಲುಗಿಗೆ ಅರ್ಥ ಆಗಲ್ಲ. ಇದೇ ಬಿರ್ನ ಏನಾಗೋದು ಸರಳ ಬರೋದು ಅಂತ ಎಲ್ಲ ಕನ್ನಡ ಪದಗಳಿದು. ಈ ಥರದ್ದು ಇವರೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಆಗ್ಬಿಡ್ತು. ಇದನ್ನು ಚಿಕ್ಕಂದಿನ ಕಿವಿಗೆ ಕೇಳಿದ್ದೆ, ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪ ಕೊಡ್ತಾರೆ, ಇದನ್ನ ಮಾಡ್ತಾರೆ, ಇದನ್ನ ನಮಗೆ ನಮ್ಮ ಜನ ಇದನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅದೆಲ್ಲ ಒಂದು ಒಳತೋಟಿ ಒಂದು ಒಳ ಆಸೆ ನಮಗೆ. ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ. ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಂದ್ರೆ ಈ ನಮಗೆ ದೇವನಹಳ್ಳಿ, ಚಿಂತಾಮಣಿ, ಶಿಡ್ಲಘಟ್ಟ, ಆನೆಕಲ್ಲು ಹಿಂಗೆ ಮ್ಯಾಲೆ ಬೀದರ್ ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ ಯಾಕೆ ನೋಡಲ್ಲ ಅನ್ನೋದೊಂದು ನವೀನ ಪ್ರಯತ್ನ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ, ಆನೇಕಲ್ ಸೈಡೆ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾಡೋಣ ಅಂದ್ಕೊಂಡು ರೆಡಿ ಆದವ್ರು ಪಾಪ ಲೊಕೇಶನ್ ನೋಡ್ಕೊಂಬಂದರು. ನೋಡ್ಕೊಂಬಂದ್ಬಿಟ್ಟು ನವೀನ್ ಏನಾಯ್ತು ಅವನು, ಸರ್ ನಮ್ಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್, ಬೆಟ್ಟಗಳು ಬಂಡಿಗಳು, ಈ ಬೆಟ್ಟಗಳು ಬಂಡಿಗಳಲ್ಲಿ ನಿಂತ್ಕೊಂಡ್ರೆ ಕುಂಡಿಗಳಲ್ಲಿ ನೀರು ಬರ್ತವೆ ಸರ್ ಅಂತ. ಅದೇನಂತೆ ಅಂದೆ, ಸರ್ ಸೆಕೆ 40-45 ಆ ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮಗೆ ತೋರಿಸ್ತಾನೆ ಹಂಗೆ ಅಂದ ಸರ್. ನಮ್ಮ ಸರ್ ಬೆಟ್ಟಗಳು ಬಂಡೆಗಳು ಸರ್ ಕುಂಡಿಗಳಾಗಿ ನೀರು ಬರ್ತಾವೆ ಸರ್, ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ನೀವು ಶೂಟಿಂಗ್ಗಳು ಆಮೇಲಿಂದ ಹಂಗೆ ಅಂತಂದ. ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್, ಪ್ರೇಮ್ನು ಆಮೇಲೆ ಮಾಲಾಶ್ರೀ ಅಮ್ಮಗಳೆಲ್ಲ ಬಂದವ್ರು, ಅಮ್ಮಂದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ ಕರ್ತಾ ಸರ್ ಇಲ್ಲಿ ಅಂತ. ಅವನು ಹಿಂಗೆ ಎತ್ತದಂತೆ ಶೂಟಿಂಗು. ಅಮ್ಮನು ಆ ಮಾಲಾಶ್ರೀ ಅಮ್ಮನು ಬಂದಿದ್ರು, ಆ ಅಮ್ಮಂದು ಇಲ್ಲಿ ಗಂಟೆ ಮಾಲಾಶ್ರೀ ಅಮ್ಮಂದು ಎತ್ತಿದ್ರು. ಆ ಅಮ್ಮಂದು ಒಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತೆ, ಆ ಅಮ್ಮಂದು ಎತ್ತಾರಂತೆ. ಎಲ್ಲ ನೀವು ಗಂಡಸರುಗಳು ನಿಮ್ದು ಎತ್ತಾರಪ್ಪ ಅಂತಂದ್ರು. ಹೂನಪ್ಪ ನಮ್ದು ಎತ್ತಾರೆ, ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಅವ್ರಿಗೆ. ಹೂನಪ್ಪ ಎತ್ತಾರೆ ಅಂತಂದೆ. ಅವಾಗ ನವೀನ್ ಬೇಡ ಬಂಡಿಗಳು ಬೆಟ್ಟಗಳು ಮಧ್ಯೆ ಕೊಂಡಿಗಳನ್ನ ಇಸ್ಕೊಳ್ಳೋದು ಬೇಡಪ್ಪ ಹೋಗ್ಬಿಟ್ಟು ಇಲ್ಲೇನ ಮಾಡಿ ಅಂತ. ಮತ್ತದೇ ನಮಗೆ ಹತ್ರದಾಗೇ ಒಂದು ಅಂದ್ರೆ ಅದಕ್ಕೆ